ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಂಡೇ ಮಾರ್ನಿಂಗ್ ನಾನು ತಿಂಡಿ ಕುಷ್ಕ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಆಯಿಲ್, 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಓಲ್ ಸ್ಪೈಸಸ್ ಕೂಡ ಹಾಕ್ಕೊಳ್ತಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡುವಂತಹ ತಿಂಡಿ ಇದು. ಒಂದು 2 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ, ಈರುಳ್ಳಿ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಂಡು ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ. ಹಾಗೆ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಕಟ್ ಮಾಡಿ ವಾಶ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಲೋಟದಷ್ಟು ಅಷ್ಟೇ ಅಕ್ಕಿ ತೊಗೊಂಡಿರೋದು. ಸಿಂಪಲ್ಲಾಗಿ ಬೇಗ ಆಗುವಂಥ ಕ್ವಿಕ್ಕಾಗಿ ತಿಂಡಿ ಅಂದರೆ ಕುಷ್ಕ. ಸ್ವಲ್ಪ ನೀರು, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು 1-3 ವಿಷಲ್ ಹಾಕಿಸ್ಕೊಂಡ್ರೆ ಕುಷ್ಕ ರೆಡಿ ಆಗುತ್ತೆ. ಇದು ಕಾಂಬಿನೇಷನ್ನಾಗಿ ಮೊಸರು ಬಜ್ಜಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮೊಸರಿಗೆ 1 ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಮೊಸರು ಬಜ್ಜಿನೂ ರೆಡಿ ಆಗುತ್ತೆ. ಮೊಸರು ಬಜ್ಜಿ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗೆ ತಿಂಡಿ ರೆಡಿ ಆಯಿತು. ಇವಾಗ ನಾನು ತಿಂಡಿ ರೆಡಿ ಮಾಡಿಬಿಟ್ಟು ಇವತ್ತು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ತಿದ್ದೀನಿ. ಹೆಲ್ದಿಯಾಗಿರುವಂಥ ಡ್ರಿಂಕ್ ಮಾಡ್ಕೋಬೇಕು ಅಂದರೆ 1 ಸೌತೆಕಾಯಿ, ಹಾಗಲಕಾಯಿ ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡ್ರೆ ಹೆಲ್ತಿಗೂ ಕೂಡ ಒಳ್ಳೆಯದು. ನಾವು ಸೌತೆಕಾಯಿನ ಜಾಸ್ತಿ ನಾವು ತಿನ್ನೋದ್ರಿಂದ ನಮ್ಮ ಕೂದಲಿಗಿರ್ಬೋದು, ಉಗುರುಗಳಿಗಿರ್ಬೋದು ಆರೋಗ್ಯವನ್ನು ಕಾಪಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಸೌತೆಕಾಯಲ್ಲಿ 95% ನೀರು ಇರೋದರಿಂದ ನಮ್ಮ ದೇಹನ ನಾವು ಹೈಡ್ರೇಟಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಸೌತೆಕಾಯಿ. ಹಾಗೆ ಕಡಿಮೆ ಪ್ರಮಾಣದಲ್ಲಿ ಇದರಲ್ಲಿ ಪ್ರೋಟೀನ್ ಕೂಡ ಇದೆ. ಪ್ರೋಟೀನ್ 1% ಇದೆ. ವಿಟಮಿನ್ ಕೆ ಇದು ವಿಟಮಿನನ್ನು ಕೂಡ ಒಳಗೊಂಡಿರುತ್ತೆ. ಹೆಚ್ಚಿನದಾಗಿ ನೀರಿನಂಶ ಇರೋದರಿಂದ ಸೌತೆಕಾಯಿ ತಿನ್ನೋದು ತುಂಬಾ ಒಳ್ಳೆಯದು. ಇವಾಗ ತಿಂಡಿ ಆಯಿತು. ನಮ್ಮ ಶ್ರೀನಿವಾಸ್ಗೆ ಹಾಕ್ಕೊಟ್ಬಿಟ್ಟು ಅವ್ರನ್ನ ಕಳಿಸ್ಕೊಟ್ಟು ನೆಕ್ಸ್ಟು ನಾನು ತಿಂಡಿನ ತಿನ್ನಬೇಕು. ಇವತ್ತೊಂದು ಸ್ವಲ್ಪ ತಿಂಡಿ ಮಾಡಬೇಕಾದ್ರೆ ನೀರು ಸ್ವಲ್ಪ ಜಾಸ್ತಿ ಆಗಿತ್ತು ಅನಿಸುತ್ತೆ. ಹಾಗಾಗಿಬಿಟ್ಟು ಸ್ಟವ್ ಎಲ್ಲ ಅದ್ರ ಮೇಲೆಲ್ಲ ರೈಸ್ ಬಿದ್ದಿತ್ತು. ಅದನ್ನು ಆವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ಸರಿ. ಇನ್ನು ಲೇಟಾಗಿ ಮಾಡ್ಕೊಳ್ಳೋಣ ಅಂದರೆ ಅಡುಗೆ ಮನೆಗೆ ಬರೋಕ್ಕಾಗಲ್ಲ. ಫಸ್ಟು ತಿಂಡಿ ಲೇಟಾದರೂ ಪರವಾಗಿಲ್ಲ, ಫಸ್ಟ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಮ್ಮದಿಯಾಗಿ ಕೂತ್ಕೊಂಡು ತಿಂಡಿ ತಿನ್ನೋದು ನನಗಿಷ್ಟ. ಹಾಗಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ತಿಂಡಿ ತಿನ್ನೋಣ ಅಂತೇಳಿ ರೆಡಿ ಮಾಡ್ಕೊಳ್ತಿದ್ದೀನಿ. ಹಾಗೆ ಇವತ್ತು ನನ್ನ ತಂಗಿ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗೆ ಸಿಂಪಲ್ಲಾಗಿ ತಿಂಡಿ ಮಾಡಿಕೊಂಡೆ. ನನ್ನ ತಂಗಿ ಪಾಪು ನೋಡಬೇಕು ಅನಿಸಿತ್ತು. ತುಂಬ ದಿನಗಳೇ ಆಗಿತ್ತು ಹೋಗದೆ, ಫ್ರೀ ಇರಲಿಲ್ಲ, ಹಾಗಾಗಿ ಹೋಗೋದಕ್ಕಾಗಿರಲಿಲ್ಲ. ಇವತ್ತು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸಿಂಪಲ್ಲಾಗಿ ತಿಂಡಿ ಮಾಡಿಕೊಂಡ್ರೆ ಅಲ್ಲಿ ಮತ್ತು ನನ್ನ ತಂಗಿ ಏನಾದರೂ ಮಾಡ್ತಾಳೆ, ಪಾಪು ಜೊತೆಗೆ ಆಟ ಆಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದರೆ ನನ್ನ ತಂಗಿಗೂ ಖುಷಿಯಾಗುತ್ತೆ, ನಮ್ಮ ಪಾಪುನೂ ನೋಡಿಕೊಂಡು ಬರ್ಬೋದು. ಹಾಗೆ ಈ ತಿಂಡಿ ಎಲ್ಲ ಮುಗಿಸ್ಕೊಂಡು ನನ್ನ ತಂಗಿ ಮನೆ ಬರುವಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಮಗಳು ಇನ್ನೂ ಮಲಗಿದ್ಲು. ನಾನು ಬರೋದಕ್ಕೂ ಸ್ವಲ್ಪ ಮುಂಚೆ ಮಲಗಿದ್ಲಂತೆ. ನಾನು ವಾಯ್ಸ್ ಕೇಳಿ ಅಮ್ಮ ಅಂತ ಮಾತಾಡ್ಸಿದ್ಲು. ಹೋಗಿ ನೋಡಿದರೆ ಜೋಲಿಯಲ್ಲಿ ಇಂಥದ್ದು ಆ ಥರ ಸ್ಟ್ರೈಟಾಗೇ ಇಲ್ಲ, ಮಕ್ಕಳೇ ಮಲ್ಕೊಂಬಿಟ್ಟಿದ್ದಾಳೆ. ವಾಯ್ಸ್ ಕೇಳಿದರೆ ಆಯಿತು, ಎದ್ದುಬಿಡ್ತಾಳೆ. ಮಲಗಿದ್ರು ಕೂಡ ಎದ್ದುಬಿಡ್ತಾಳೆ. ಹೋದೆ, ಅವಳಿಗೆ ಖುಷಿ ಅನ್ನಿಸ್ತು. ಅಪರೂಪಕ್ಕೆ ಹೋಗಿದೆ, ಎಷ್ಟೋ ದಿನ ಆಗಿತ್ತು ಹೋಗದೆ, 1 ತಿಂಗಳು ಮೇಲಾಯಿತು ಅನಿಸುತ್ತೆ ಹೋಗದೆ. ಅವಳು ಇನ್ನೂ ಮರ್ತಿರಲ್ಲ, ನಮ್ಮಮ್ಮನೂ ಮರೆಯಲ್ಲ, ನಮ್ಮನ್ನೂ ಮರೆಯಲ್ಲ. ಚಿಕ್ಕ ಮಗು ಹತ್ರ ಮೆಮೊರಿ ಪವರ್ ಚೆನ್ನಾಗಿದೆ. ನಮ್ಮವರು ನಾವು ಅಂದರೆ ಅಷ್ಟು ಪ್ರೀತಿ. ಹಾಗೆ ಸ್ವಲ್ಪ ಹಠ ಮಾಡ್ತಾರಂತೆ ಕ್ರೀಮು ಪೌಡ್ರ್ ಹಚ್ಚಿಸ್ಕೊಂಡು ಬಟ್ಟೆ ಹಾಕಿಸ್ಕೊಳ್ಳೋದಕ್ಕೆ. ಹಂಗಾಗ್ಬಿಟ್ಟು ಇವತ್ತು ನಾನೇ ಹೋಗಿದ್ನಲ್ಲ, ನಾನೇ ಅವಳನ್ನ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸುಮ್ಮನೆ ಇದ್ದಾಳೆ, ಖುಷಿಯಾಗೈತೆ ಅವಳಿಗೆ. ಇವತ್ತು ನಮ್ಮಮ್ಮ ಬಂದುಬಿಟ್ಟು ರೆಡಿ ಮಾಡ್ತಿದ್ದಾರೆ ಅನ್ನೋದು ಖುಷಿ ಅವಳಿಗೆ. ಹಾಗೆ ಲೇಖನ್ ಬೇಕು ಅವಳಿಗೆ. ಲೇಖನ್ ಇದ್ದರೆ ಚೆನ್ನಾಗಿಬ್ಬರು ಆಟ ಆಡ್ತಾರೆ. ಲೇಖನನ್ನು ಕೂಡ ಮರ್ತಿಲ್ಲ. ಎಲ್ಲ ಮಕ್ಕಳು ನಮ್ಮ ಮನೆಗೆ ಬಂದುಬಿಟ್ರೆ ನಮ್ಮ ಅಪ್ಪಾಜಿ ಮನೆಯೆಲ್ಲ ತುಂಬೋಗಿರುತ್ತೆ. ಒಬ್ಬೊಬ್ಬರು ಒಂದು ಮನೆಯಲ್ಲಿ ಚಿಕ್ಕ ಮಗು ಇದೆ ಚೆಂದ ಅಂತಾರೆ. ನಮ್ಮ ಮನೆಯಲ್ಲಿ ಎಷ್ಟು ಜನ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಒಬ್ಬರು ದೊಡ್ಡವರಿಲ್ಲ, ಒಬ್ರಿಗಿಂತನೂ ಒಬ್ಬರು ಚಿಕ್ಕ ಮಕ್ಕಳುಗಳು. ಮನೆಯೆಲ್ಲ ಖುಷಿಯಾಗಿರುತ್ತೆ ಎಲ್ಲರೂ ಒಟ್ಟಿಗೆ ಹೋದಾಗ. ನೋಡಿ ಈ ಚಿಕ್ಕ ಮಗು ಎಷ್ಟು ಚೆನ್ನಾಗಿ ಹಾಯ್ ಮಾಡ್ತಿದ್ದಾಳೆ. ಮುದ್ದು ಮಾಡಿ ಸ್ವಲ್ಪ ಹೊತ್ತು ಮಗಳನ್ನ ಮುದ್ದು ಮಾಡಿ ಹೊರಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನನ್ನ ತಂಗಿ ಬಿಸಿ ಕಾಫಿ ಮಾಡ್ಕೊಂಡು ಕೊಟ್ಟು ಹಾಗೆ ತಿಂಡಿಗೆ ರೆಡಿ ಮಾಡೋಣ ಅಂತ ಹೇಳ್ತಾ ಇದ್ಲು. ಮಂಕಿಗಳು ಬಂದುಬಿಟ್ಟಿದ್ದಾವೆ ಮನೆ ಬಾಗಿಲು. ಒಂದು ಸ್ವಲ್ಪನೂ ಭಯಪಡಲ್ಲ ಮಗಳು. ನಮ್ಮ ಮನೆ ಹತ್ರನೂ ತುಂಬ ಮಂಕಿಗಳೆಲ್ಲ ಬಂದಿತ್ತು. ಹಾಗೆ ಕಾಫಿ ಅಷ್ಟೇ ಕುಡಿದೆ. ಇವಾಗ ತಿಂಡಿ ಏನು ಬೇಡ ಅಂದೆ, ಹಂಗಾಗಿಬಿಟ್ಟು ಸ್ನ್ಯಾಕ್ಸ್ ಮಾಡ್ತಾಯಿದ್ಲು.
ಬಜ್ಜಿ ಮಾಡ್ತೀನಿ ಅಂತ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಬಜ್ಜಿಗೆ ರೆಡಿ ಮಾಡಿಕೊಂಡು ಹಾಕ್ತಾಯಿದ್ದಾಳೆ. ಬಜ್ಜಿ ತಿಂದ್ಕೊಂಡು ಹೋಗೋಣಂತೆ ಅಂತ ಉಳಿಸ್ಕೊಂಡಿದ್ಲು. ಚೆನ್ನಾಗಿತ್ತು. ಆಯಿಲಲ್ಲಿ ಜಾಸ್ತಿ ಕೊಡೋದು ಬೇಡ ಅಂತ ಕೊಡಲಿಲ್ಲ, ಅದಕ್ಕೆ ಹೇಳ್ತಾ ಇದ್ದಾಳೆ. ಸ್ವಲ್ಪ ಎಷ್ಟು ಸಾಕಾಗೋದು ಅಷ್ಟು ತಿಂದ್ಕೊಂಡು ನನ್ನ ತಂಗಿ ಮನೆಯಿಂದ ನಾನು ಹೊರಟೆ. ಮಗಳು ನೋಡ್ದಂಗೆ ಆಯ್ತಲ್ಲ, ನೋಡ್ಕೊಂಬಿಟ್ಟು ನನ್ನ ತಂಗಿನೂ ನೋಡಿಕೊಂಡು ಹೊರಟೆ. ಅಳ್ತಿದ್ಲು ನಾನು ಬರ್ತೀನಿ ಅಂತ. ಚಿಕ್ಕವಳಿದ್ದಾಗ ಅಷ್ಟು ಹಠ ಮಾಡ್ತಾಯಿರಲಿಲ್ಲ, ಇನ್ನೂ ಚಿಕ್ಕವಳಿದ್ದಾಗ ಗೊತ್ತಾಗ್ತಾಯಿಲ್ಲ. ಇವಾಗ ಗೊತ್ತಾಗುತ್ತಲ್ಲ, ನಾವು ಬಂದೇನಾದರೂ ಹೋಗ್ಬೇಕಾದ್ರೆ ಅಳ್ತಾಳೆ ನಾನು ಬರ್ತೀನಿ ಅಂತ. ಅದು ನಿಂತ್ಕೊಂಡು ನೋಡ್ತಾಯಿದ್ಲು. ಹೋದ್ಮೇಲೂ ಕೂಡ ಅಳ್ತಾ ಇದ್ಲಂತೆ. ಹಾಗಂತ ನನ್ನ ತಂಗಿ ಇಲ್ಲಿದ್ದು ನನ್ನ ತಂಗಿ ಮನೆಯಿಂದ ಹೊರಟು. ಹಾಗೆ ಟೈಮ್ ಆಯಿತು, ಸಾಯಂಕಾಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಶ್ರೀನಿವಾಸ ಇಬ್ಬರು ಟೌನ್ ಒಳಗಡೆ ಹೋಗಿದ್ವಿ, ಸ್ವಲ್ಪ ಕೆಲಸ ಆಯಿತು ಅಂತ. ಈ ಟೈಮಲ್ಲಿ ಟೌನಲ್ಲಿ ಶಾಪಿಂಗ್ ಮಾಡೋದಕ್ಕೆ ಆಗಿರ್ಬೋದು, ಶಾಪಿಂಗ್ ಮಾಡ್ಕೊಂಡು ರೋಡ್ ಸೈಡ್ ಮಸಾಲೆ ಪುರಿ ತಿಂದ್ಕೊಂಡು ಬಂದರೆ, ಈ ಟೈಮಲ್ಲಿ ಹೊರಗಡೆ ಶಾಪಿಂಗ್ ಬಂದರೆ ನೈಟು ತುಂಬ ಚೆನ್ನಾಗಿರುತ್ತೆ, ವಾತಾವರಣ ಕೂಲಾಗಿರುತ್ತೆ, ತಂಪು ಗಾಳಿ, ಆ ವಾತಾವರಣವೇ ನನಗಿಷ್ಟ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ.